ಬೆಳಗಾವಿ ಅಧಿವೇಶನದಲ್ಲಿ ಕಳೆದ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ.ಟಿ. ರವಿ. ಈ ಬಾರಿ ಬಿಜೆಪಿ ಎಲ್ಲರೂ ಸೇರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಫುಲ್ಲು ವಾಗ್ದಾಳಿ ಮಾಡಿದ್ರು. ಕಾರಣ ಗೃಹಲಕ್ಷ್ಮಿ ವಿಷಯದಲ್ಲಿ ಆ ಇಲಾಖೆಯ ಗ್ರಹಚಾರ ಬಿಡಿಸೋ ಕೆಲಸವನ್ನು ಬಿಜೆಪಿ ನಾಯಕರು ಮಾಡಿದ್ರು. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರ ಭೇಟಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ್ಥನೆಗೆ ನಿಂತಂಥ ಡಿ.ಕೆ. ಶಿವಕುಮಾರ್ ಮೇಲೆ ಮುಗಿಬಿದ್ದ ಬಿಜೆಪಿ ನಾಯಕರು, ಇವೆಲ್ಲವೂ ಸೇರಿದಂತೆ ಬಹಳಷ್ಟು ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮಲ್ಲಿದೆ. ಎಲ್ರಿಗೂ ಸ್ವಾಗತ. ರಾಜ್ಯದಲ್ಲಿ ರಾಜಕೀಯ ಒಂದಷ್ಟು ಬದಲಾವಣೆಗಳಾಗ್ತಾ ಐತೆ, ಒಂದಷ್ಟು ದೊಡ್ಡ ಬೆಳವಣಿಗೆ ಆಗುವ ಲಕ್ಷಣಗಳು ಕೂಡ ಗೋಚರಿಸಿವೆ. 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಮುಖ್ಯ ಕಾರಣವಾಗಿದ್ದ ರಮೇಶ್ ಜಾರಕಿಹೊಳಿ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ. ಇದು ಕಾಂಗ್ರೆಸ್ ಬಿಜೆಪಿ ಪಾಳೆಯದಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಬರೋಬ್ಬರಿ 30 ನಿಮಿಷಗಳ ಕಾಲ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಬಿಜೆಪಿಯಲ್ಲಿದ್ದರೂ ನಾವು ನಿಮ್ಮ ಪರ, ನಾವು ಯಾವ ರೀತಿಯ ಸಹಾಯಕ್ಕಾದರೂ ಸಿದ್ಧ, ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿ ಬಿಡಬೇಡಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ ರಮೇಶ್ ಜಾರಕಿಹೊಳಿ. ಇನ್ನು ಸಿದ್ದರಾಮಯ್ಯ ಅನಾರೋಗ್ಯದ ನೆಪವೊಡ್ಡಿ ಇಂದಿನ ಅಧಿವೇಶನಕ್ಕೂ ಹೋಗಿಲ್ಲ. ಗೃಹಲಕ್ಷ್ಮಿ ವಿಚಾರವಾಗಿ ಗಂಭೀರ ಚರ್ಚೆ ಇದ್ರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ.ಕೆ. ಶಿವಕುಮಾರ್ ಮೇಲೆ ಒಂದಷ್ಟು ನೀವೇ ಮಾತಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಸೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯ. ಇದು ನಾಯಕತ್ವ ಬದಲಾವಣೆಯ ಸುಳಿವು ಸಿಕ್ಕಿದೆ ಅನ್ನೋದೊಂದಷ್ಟು ಚರ್ಚೆ. ಇದಕ್ಕೋಸ್ಕರ ಈ ಥರ ನಡ್ಕೊಂಡ್ರ ಸಿದ್ದರಾಮಯ್ಯನವರು ಬೇಜಾರಾಗಿದ್ದಾರಾ ಅನ್ನೋದು ನಡೀತಾ ಇದೆ. ಈ ಮಧ್ಯೆ JDSನ G.T. ದೇವೇಗೌಡ ಕೂಡ ಸಿದ್ದರಾಮಯ್ಯರನ್ನ ಮೀಟ್ ಮಾಡಿದ್ರು. ಪಕ್ಷಾಂತರ ಪರ್ವದ ಮುನ್ಸೂಚನೆಯ ಅನ್ನೋ ಕುತೂಹಲ ಮೂಡಿಸಿದ್ದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಸಚಿವೆಯಾಗಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗಿತ್ತು. ಗೃಹಲಕ್ಷ್ಮಿ ವಿಷಯದಲ್ಲಿ ಬೇಕಾಬಿಟ್ಟು ಹೇಳಂಗಿಲ್ಲ, ಸದನದ ಹೊರಗೆ ಹೇಳಿಕೆ ಕೊಟ್ಟಂಗಿಲ್ಲ, ಸದನದ ಒಳಗೆ ಅಂಕಿಅಂಶಗಳನ್ನ ಸರಿಯಾಗಿ ಹೇಳಬೇಕು. ಒಂದು ಹೇಳಿಕೆ ಕೊಟ್ಟರು ಎಲ್ಲ ಹಾಕಿದ್ದೀವಿ ಅಂತ ಬಿಜೆಪಿಯವ್ರು ಕಾಯ್ತಾ ಇದ್ರು. ರಣಹದ್ದುಗಳ ರೀತಿ ಅಟ್ಯಾಕ್ ಮಾಡಿದ್ರು. ಸುಳ್ಳು ಹೇಳಿದ್ರಿ, ಗೃಹಲಕ್ಷ್ಮಿ ಎಲ್ಲ ಇದು ಸುಳ್ಳು ಲಕ್ಷ್ಮಿ ಅನ್ನೋ ಥರ ಟೀಕೆ ಮಾಡಿದ್ರು. ಅದಾದ್ಮೇಲೆ ಬಿಟ್ಬಿಡಿ ಹೆಣ್ಮಗು ಯಾಕೆ ಹಿಂಗೆ ಅಂತ. ಅಧಿಕಾರ ಪಡೆಯುವಾಗ ಹೆಣ್ಮಗು ಇಲ್ಲ ಫೈಟ್ ಮಾಡ್ತೀರಿ ಗಂಡ್ಮಕ್ಳ ಜೊತೆ, ಇದು ಯಾಕೆ ಅನ್ನೋ ದಾಟಿಲ್ಲ. ಆಯಿತು, ಅದೊಂದು ಕಡೆ. ಡಿ.ಕೆ. ಶಿವಕುಮಾರ್ ಸಹಾಯಕ್ಕೆ ಹೋದ್ರು, ಬಿಜೆಪಿಯವರು ಬೀಳಲಿಲ್ಲ, ನುಗ್ಗಿದ್ರು, ಸುಮ್ಮನಿರಿ ನೀವು ಅಂತ. ಬಟ್ ಅದು ಹಿನ್ನಡೆ ಆಯಿತು, ಮುಜುಗರ ಆಯಿತು ಸರ್ಕಾರಕ್ಕೆ. ಬಟ್ ಸಿದ್ದರಾಮಯ್ಯ ಸೈಲೆಂಟಾಗಿ ಹುಷಾರಿಲ್ಲ ಅಂತ ಗೊತ್ತಿದ್ರು. ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಬ್ರದರ್, ಸಿದ್ದರಾಮಯ್ಯನವ್ರ ಭೇಟಿ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಕೆಳಗಿಳಿತಾರೆ, ಡಿ.ಕೆ. ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ಸಂಕ್ರಾಂತಿ ವೇಳೆಗೆ. ಈ ಹಿಂದೆ ಒಂದು ಚರ್ಚೆ ಆಗಿತ್ತು, ನವೆಂಬರ್ 21ಕ್ಕೆ ಅದು ಟುಸ್ ಪಟಾಕಿ ಆಗಿತ್ತು. ಸಂಕ್ರಾಂತಿ ಗ್ಯಾರಂಟಿ ಹೈಕಮಾಂಡ್ ಹೇಳಿದ್ಯಂತೆ ಅಂತ, ಸಂಕ್ರಾಂತಿ 6ನೇ ತಾರೀಕಿಂದನೇ ಅಂತ ಶುರು ಮಾಡ್ಕೊಂಡವ್ರೆ ಡಿ.ಕೆ. ಶಿವಕುಮಾರ್ ಕಡೆಯವರೆಲ್ಲ. ಬಟ್ ಸಂಕ್ರಾಂತಿ ನಂತರ ರಾಜಕೀಯದಲ್ಲಿ ಮರುದಿನವೇ ಸಂಕ್ರಾಂತಿ ಅನ್ನೋದಿದೆ. ಹಾಗಾಗಿ ರಮೇಶ್ ಜಾರಕಿಹೊಳಿ ಈ ಹಿಂದೆ ಕುಮಾರಸ್ವಾಮಿ ಅವರು ಸರ್ಕಾರ ಬೀಳಲಿಕ್ಕೆ ಕಾರಣ ಆಗಿದ್ರು, ಪ್ರಮುಖವಾಗಿ ಸಿದ್ದರಾಮಯ್ಯನವ್ರ ಬೆಂಬಲಿಗ. ಅವ್ರ ಬ್ರದರ್ ಸತೀಶ್ ಜಾರಕಿಹೊಳಿ ಸಹ ಸಿದ್ದರಾಮಯ್ಯ ಕೆಳಗಿಳಿಬಾರ್ದು, ಅವರೇ ಮುಂದುವರಿಬೇಕು ಅಂತ ಹಠ ಮಾಡ್ಕೊಂಡು ಕೂತವ್ರೆ. ಬಟ್ ರಮೇಶ್ ಜಾರಕಿಹೊಳಿ ಬಿಜೆಪಿ ಶಾಸಕರು. ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಇವ್ರಿಗೂ ಹಾಗೆ ಬರೋದಿಲ್ಲ. ಶತಾಯಗತಾಯ ಲಕ್ಷ್ಮೀ ಹೆಬ್ಬಾಳ್ಕರ್ನ MLA ಸೋಲಿಸಬೇಕು ಅಂತಿರೋ ಸಾಧ್ಯ ಆಗಲಿಲ್ಲ. ಬಟ್ ಲೋಕಸಭೆ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಜಗದೀಶ್ ಶೆಟ್ಟರ್ಗೆ ದೊಡ್ಡ ಲೀಡ್ ಆಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಚುನಾವಣೆ ಸೋತರು. ಲಕ್ಷ್ಮೀ ಅವ್ರ ಕ್ಷೇತ್ರದಲ್ಲೇ 50-60 ಸಾವಿರ ಹಿನ್ನಡೆ ಆಯಿತು, ದೊಡ್ಡ ಮುಖಭಂಗ ಆಯಿತು. ಸೊ ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ.ಕೆ. ಶಿವಕುಮಾರ್ ಪರ, ಹೀಗಾಗಿ ಸಿದ್ದರಾಮಯ್ಯ ಪರವಾಗಿ ರಮೇಶ್ ಜಾರಕಿಹೊಳಿ ನಿಂತಿದ್ದಾರೆ. ಆ್ಯಂಡ್ G.T. ದೇವೇಗೌಡರು ಶಕ್ತಿನೂ ಅಲ್ಲ, ಏನೂ ಅಲ್ಲ. G.T. ದೇವೇಗೌಡರು ಸಿದ್ದರಾಮಯ್ಯವ್ರು ಭೇಟಿ ಮಾಡಿದ್ರೆ ಏನಾಗ್ಬಿಡುತ್ತಲ್ಲಿ? ಇತ್ಲ ಕಡೆ ಗೆದ್ದಿರೋ ಪಾರ್ಟಿಗೂ ಬೇಕಾಗಿಲ್ಲ, ಅವರು ಪಾರ್ಟಿನೇ ನೆಗ್ಲೆಕ್ಟ್ ಮಾಡಿಬಿಟ್ಟವ್ರೆ. ಇವರು ಕಾಂಗ್ರೆಸ್ಗೆ ಹೋದ್ಮೇಲೆ, ಸಿದ್ದರಾಮಯ್ಯನವರು ರಾಜಕೀಯದಿಂದ ಆಚೆ ಬಂದಮೇಲೆ ಕಾಂಗ್ರೆಸ್ ಟಿಕೆಟ್ ತಗೊಳಕ್ಕಾಗತ್ತಾ? ಹಾಗಾಗಿ ರಮೇಶ್ ಜಾರಕಿಹೊಳಿ ಏನಾರ ಮಾಡೋ ತಾಕತ್ತಿದೆ. ಆದರೆ G.T. ದೇವೇಗೌಡರು ಸಿದ್ದರಾಮಯ್ಯನವ್ರು ಭೇಟಿ ಮಾಡಿಬಿಟ್ಟು ರಾಜಕೀಯ ಪ್ರಳಯ ಆಗ್ಬಿಡುತ್ತೆ, ಇವೆಲ್ಲ ಸುಳ್ಳು. ಏನಿಲ್ಲ, ಸುಮ್ಮ ಭೇಟಿ ಅಷ್ಟೇ. ಯಾಕೆಂದರೆ ಕುಮಾರಣ್ಣನ ಭೇಟಿ ಮಾಡೋಕ್ಕಾಗಲ್ಲ G.T. ದೇವೇಗೌಡರಿಗೆ. ನಿಖಿಲ್ ಕುಮಾರಸ್ವಾಮಿ ಅವ್ರು ಭೇಟಿ ಮಾಡೋಕ್ಕಾಗಲ್ಲ. ಯಾಕೆಂದರೆ JDSದು ಅವ್ರದ್ದು ಸಂಬಂಧ ಅಳಿಸು ಹೋಗಿದೆ. ಹೆಸರಿಗಷ್ಟೇ JDS MLA. ಹಾಗಾಗಿ JDSಲ್ಲಿ ರಾಜಕಾರಣ ಮುಗಿದ ಅಧ್ಯಾಯ G.T. ದೇವೇಗೌಡರದ್ದು. ಹಾಗಾಗಿ ಅನಿವಾರ್ಯವಾಗಿ ಸಿದ್ದರಾಮಯ್ಯವ್ರ ಜೊತೆ ಹೋಗಬೇಕು, ಡಿ.ಕೆ. ಶಿವಕುಮಾರ್ ಮನೆಗೆ ಹೋಗ್ತಾರಷ್ಟೇ. ಬಟ್ ಸಂಕ್ರಾಂತಿಯ ವೇಳೆಗೆ ಸಂಕ್ರಾಂತಿ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ಇನ್ನು ಗೃಹಲಕ್ಷ್ಮಿ ವಿಷಯದಲ್ಲಿ ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನದು? ಇಂದು ವಿಧಾನಸಭೆ ಅಧಿವೇಶನ ಅಕ್ಷರಶಃ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಗೃಹಲಕ್ಷ್ಮಿ ವಿಚಾರವಾಗಿ ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿದ್ದು, ಗದ್ದಲದ ಮಧ್ಯೆಯೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದಷ್ಟು ಸ್ಪಷ್ಟನೆ ಕೊಡುವ ಪ್ರಯತ್ನ ಮಾಡಿದ್ರು.
ಹಣ ದುರ್ಬಳಕೆ ಆರೋಪವನ್ನು ನಿರಾಕರಿಸಿದ್ರು. ಬೇರೆ ಕಡೆಗೆ ವರ್ಗಾಯಿಸಲಾಗಿಲ್ಲ ಅಂತ ಸ್ಪಷ್ಟಪಡಿಸಿದರು. 2 ತಿಂಗಳ ಪಾವತಿಯಲ್ಲಿ ವಿಳಂಬವಾಗಿದೆ ಅಂತ ಒಪ್ಕೊಂಡ್ರು. ನನಗೆ ನನ್ನ ಜವಾಬ್ದಾರಿ ಅರಿವಿದೆ. CM ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸ್ತೇವೆ. ತಮಗೆಲ್ಲ ತಪ್ಪು ಮಾಹಿತಿ ಕೊಡುವುದಾಗಲಿ ಸದನವನ್ನು ಮಿಸ್ಲೀಡ್ ಮಾಡುವ ಉದ್ದೇಶ ನನಗಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಆದರೂ ವಿಪಕ್ಷಗಳು ಗದ್ದಲ ಸೃಷ್ಟಿಸಿದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ DK ಶಿವಕುಮಾರ್ ನಿಂತ್ಕೊಂಡ್ರು. ಹಣಕಾಸು ಇಲಾಖೆಯವರು ದುಡ್ಡು ಕೊಟ್ಟಿಲ್ಲ, ಏನು ಮಾಡ್ತಾರೆ ಅಂತ ಗುಡುಕಿದ್ರು. ಹಣಕಾಸು ಇಲಾಖೆ ಯಾರ್ದು? ಸಿದ್ದರಾಮಯ್ಯನವ್ರದ್ದು. ಈ ಮೂಲಕ ಸಿದ್ದರಾಮಯ್ಯನ ದೂರದಂಗಾಯಿತು DK ಶಿವಕುಮಾರ್. ಹಣಕಾಸು ಇಲಾಖೆ ಇರೋದು ಸಿದ್ದರಾಮಯ್ಯವ್ರ ಕೈಲಿ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಿ ಸಿದ್ದರಾಮಯ್ಯವ್ರ ವಿರುದ್ಧ ಅವಿನೇರವಾಗಿ DK ಶಿವಕುಮಾರ್ ಟೀಕೆ ಮಾಡಿದ್ರು. ಸಿದ್ದರಾಮಯ್ಯನವರು ಸೈಲೆಂಟ್ ಅಂತ ಹೊರಗಡೆ ಇದ್ದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ನಿಲ್ಲೋಕ್ಕೆ ಸಾಧ್ಯ ಇದ್ದು DK ಶಿವಕುಮಾರ್ ಮಾತ್ರ. ಇನ್ಯಾರು ನಿಲ್ತಾರೆ? ಬಿಕಾಸ್ ಅವ್ರು DCM DK ಶಿವಕುಮಾರ್. ಸೊ ಹಾಗಾಗಿ ಪರವಾಗಿ ಮಾತಾಡೋಕ್ಕೆ ಬಂದರು, ವಿಪಕ್ಷದವ್ರು ಬಿಡಲಿಲ್ಲ. ಯಾರಿಗೆ ಕೊನೆಗಾಲ ಅಂತ DK ಶಿವಕುಮಾರ್ ಗರಂ ಆದಂಥ ಘಟನೆ ಕೂಡ ನಡೀತು. ಗೃಹಲಕ್ಷ್ಮಿ ವಿಷಯದಲ್ಲಿ ಗದ್ದಲ ಆಗೋ ಟೈಮಲ್ಲಿ DK ಶಿವಕುಮಾರ್ ಸದನದ ಹೊರಗೂ ವಾಗ್ದಾಳಿ ನಡೆಸಿದ್ರು. ತಪ್ಪು ಮಾಹಿತಿ ನೀಡಿದರೆ ಕಂಪ್ಲೇಂಟ್ ಕೊಡಲಿ. ನರೇಗಾ, ನೀರಾವರಿ, ಜಲಜೀವನ್ ಸೇರಿದಂತೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ ದುಡ್ಡು ಬಂದಿಲ್ಲ. ಮಾನ ಮರ್ಯಾದೆ ಇದ್ದರೆ ಈ ಬಗ್ಗೆ ಮಾತಾಡಲಿ. GSTಯಿಂದ 15,000 ಕೋಟಿ ಲಾಸ್ ಆಯಿತು, ಅದನ್ನು ಯಾರು ಕೊಡ್ತಾರೆ? ಗೃಹಲಕ್ಷ್ಮಿ ದುಡ್ಡನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ತಿಂದುಬಿಟ್ಟಿದ್ದಾರಾ ಅಂತ ವಿಪಕ್ಷಗಳಿಗೆ ಟಾಂಗ್ ಕೊಟ್ಟರು. ಮನ್ರೇಗಾ ಯೋಜನೆ ಬದಲಾವಣೆ ಬಗ್ಗೆಯೂ DK ಶಿವಕುಮಾರ್ ಗುಡುಗಿದ್ರು. ನೋಟ್ನಲ್ಲಿರುವ ಗಾಂಧಿ ಫೋಟೋ ತೆಗೆದು ಹಾಕ್ತೀರಾ? ಗೋಡ್ಸೆ ಫೋಟೋ ಹಾಕಿ ನೋಡೋಣ ಅಂತ ಕುಟುಕಿದ್ರು. ನಾವೆಲ್ಲ ಗಾಂಧೀಜಿ ಪುತ್ರರು, ಎಲ್ಲ ಕಾಂಗ್ರೆಸ್ಸಿಗರು ಗಾಂಧಿ ಕುಟುಂಬದ ಸದಸ್ಯರು. ಪ್ರಜಾಪ್ರಭುತ್ವ, ಸಂವಿಧಾನ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಕೊಟ್ಟಿರುವುದು ಕಾಂಗ್ರೆಸ್. ಗಾಂಧೀಜಿ ಹೆಸರು ತೆಗೆಯಲು ಹೊರಟಿರುವುದು ದುರಂತ. BJP ಬುರುಡೆ ಪಾರ್ಟಿಗೆ ಕೊನೆಗಾಲ ಶುರುವಾಗಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಮನ್ರೇಗಾ ಅಲ್ಲಿ ಇಲ್ಲಿ ಅವೆಲ್ಲ ಏನಾಯಿತು? GSTಯಿಂದ 15,000 ಕೋಟಿ ಲಾಸ್ ಆಯಿತು. GST ದರ ಇಳಿಸಿದ್ದು ಜನಗಳಿಗೆ ಲಾಭ ಆಗೈತೆ. ಇದೊಳ್ಳೆ ಕತೆ ಆಯ್ತಲ್ಲ. ಜನಗಳಿಗೆ ಲಾಭ ಆಗಿದ್ದು ಭಾಳ ಇಂಪಾರ್ಟೆಂಟು. ಆ್ಯಂಡ್ ಕೇಂದ್ರ ಸರ್ಕಾರ ಹಣ ಕೊಡಬೇಕು, ಕೇಳಲೇಬೇಕು. ಅದರಲ್ಲೇನಂತೆ? ಕುಮಾರಸ್ವಾಮಿ ಅವ್ರ ಹತ್ರ ಮುಖ ಕೊಟ್ಟು ಮಾತಾಡೋದಿಲ್ಲ. ಎಲ್ಲ ರಾಜಕಾರಣಿಗಳ ಸೌತಿರ ಮಕ್ಕಳ ಥರ ಆಡ್ತಾರೆ. ಕುಮಾರಸ್ವಾಮಿ ಅಲ್ಲೇನೋ ಫ್ಯಾಕ್ಟ್ರಿ ಮಾಡಬೇಕು, ಜಾಗ ಕೊಡಿ ಅಂತಂದ್ರು ಅದ್ರ ಬಗ್ಗೆ ಕೇಳಲ್ಲ. ನಿಮ್ಗೆ ಗೊತ್ತಿರಲಿ, ಕುಮಾರಸ್ವಾಮಿಯವ್ರ ಬಳಿ ತಮಿಳ್ನಾಡವ್ರು ಹೋಗ್ತಾರೆ, ಕುಮಾರಸ್ವಾಮಿಯವ್ರ ಬಳಿ ಕೇರಳದವ್ರು ಹೋಗ್ತಾರೆ, ಕುಮಾರಸ್ವಾಮಿ ಬಳಿ ಅದೇ ತೆಲಂಗಾಣದವರು ಕಾಂಗ್ರೆಸ್ ನಾಯಕರು ಹೋಗ್ತಾರೆ. ನಮ್ಮ ಕರ್ನಾಟಕದವ್ರು ಮಾತ್ರ ಕುಮಾರಸ್ವಾಮಿ ಅಂದರೆ ಉರಿದು ಬೀಳ್ತಾರೆ ಕಾಂಗ್ರೆಸ್ ನಾಯಕರು. ಕೇಂದ್ರ ಸರ್ಕಾರದ ಬಳಿ ಹೋಗಿ ಕೆಲಸ ಮಾಡಿಸ್ಕೋಬೇಕಪ್ಪ. ಹೊಂದಾಣಿಕೆ ಇರಬೇಕು. ರಾಜ್ಯಕ್ಕೆ ದುಡ್ಡು ತರೋ ವಿಷಯದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದೆ ಕಿತ್ತಾಡೋದ್ರಾಗತ್ತಾ? ಅಂಡು ಯೋಜನೆಗಳ ಮರುನಾಮಕರಣವನ್ನು ಕಾಂಗ್ರೆಸ್ ಅವರು ಮಾಡೋರು, ಇವರು ಮಾಡ್ಕೊಂಡು ಹೋಗ್ತಾವ್ರೆ. ಏನು ಬದಲಾವಣೆ ಏನಿಲ್ಲ. ಕೊನೆಗಾಲ BJPಗೆ ಶುರುವಾಗಿದೆ ಅಂತ ಹೇಳ್ತಾವ್ರೆ. ಬಟ್ ದೇಶದ ರಾಜಕಾರಣದ ಇತಿಹಾಸದಲ್ಲಿ ಕಳೆದ ಬಾರಿ BJPಗೆ ಕೊನೆಗಾಲ ತೋರಿಸಿದ್ರು ರಾಜ್ಯ ಜನ. BJPಯವ್ರು ಮಾಡಿದಂಥ ಗಾಂಚಲಿಗೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಕೊನೆಗಾಲವನ್ನು ತೋರಿಸ್ತಾವ್ರೆ. ಇಲ್ಲಿ BJPಗೆ, ಅಲ್ಲಿ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಸನ್ನಿವೇಶ ದೇಶದಲ್ಲಿ, BJP ಸನ್ನಿವೇಶ ರಾಜ್ಯದಲ್ಲಿ ಏನು ಬದಲಾಗಿಲ್ಲ. ಅಲ್ಲಿ ಕಾಂಗ್ರೆಸ್ಗೆ ಕೊನೆಗಾಲ, ಇಲ್ಲಿ BJP ಕೊನೆಗಾಲ. ಒಬ್ಬೊಬ್ಬರು ಒಂದೊಂದು ದಿಕ್ಕು ನೋಡ್ತಾವ್ರೆ. ಏನೋ BJP ವರ್ಸಸ್ ಕಾಂಗ್ರೆಸ್ ಪ್ರತಿಭಟನೆ ಆಯಿತು. ಇಂದು ಬೆಳಗ್ಗೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ಸಿಗರು ಪ್ರತಿಭಟನೆ ಹಾದಿ ಹಿಡಿದ್ರು. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಸುಳ್ಳು ಕೇಸ್ ಹಾಕಲಾಗಿದೆ ಅಂತ ಆರೋಪಿಸಿ ಮತ್ತು ಮನ್ರೇಗಾ ಹೆಸರು ಬದಲಾವಣೆಗೆ ವಿರೋಧಿಸಿ ಸುವರ್ಣಸೌಧ, ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆಯನ್ನು ಮಾಡಿದ್ರು. ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರ್, ಹರಿಪ್ರಸಾದ್, MB ಪಾಟೀಲ್ ಸೇರಿದಂತೆ ಸಚಿವರು, ಶಾಸಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ತನಿಖಾ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ, ದ್ವೇಷ ರಾಜಕಾರಣ ಮಾಡಿದೆ ಅಂತ ಆರೋಪಿಸಿ ಘೋಷಣೆಗಳನ್ನು ಕೂಗಿದ್ರು. ಇನ್ನು CM ಸಿದ್ದರಾಮಯ್ಯ ಮಾತನಾಡಿ, ದ್ವೇಷ ರಾಜಕೀಯ ವಿರುದ್ಧದ ಹೋರಾಟ ಇದಾಗಿದೆ. ಅಧಿಕಾರ ಇರುವ ಕಡೆಗಳಲ್ಲಿ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅಪರಾಧಿಯನ್ನಾಗಿ ಮಾಡುವ ಪ್ರಯತ್ನ ನಡೆಸಲಾಗ್ತಿದೆ ಅಂತ ಗುಡುಗಿದ್ರು. ಎಸ್, ನರೇಗಾ ಯೋಜನೆಯನ್ನು ಮರುನಾಮಕರಣ ಮಾಡೋ ಕೇಂದ್ರ ಸರ್ಕಾರ ಹೊರಟಿದೆ ಮತ್ತು ನ್ಯಾಷನಲ್ ಹೆರಾಲ್ಡ್ ಸಿಲ್ಕ್ಸೋಕೆ ಕೊಟ್ಟಿದ್ದಾರೆ ಅಂತ. ಸೊ ರಾಜಕೀಯ ಪ್ರತಿಭಟನೆ, ಎಸ್, ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ಸಿಗರ ಅನುದಾನದ ವಾರ್. ಹೌದು, ಕಾಂಗ್ರೆಸ್ಸಿಗರ ಒಳಜಗಳ ಪದೇ ಪದೇ ಬೀದಿ ರಂಪಾಟವಾಗ್ತಾ ಇದೆ. ಈಗ ಮಾಜಿ ಸಚಿವ KN ರಾಜಣ್ಣ ಮತ್ತು ಕುಣಿಗಲ್ ಕಾಂಗ್ರೆಸ್ ಶಾಸಕ ರಂಗನಾಥ್ ಸರದಿ
ಅಷ್ಟೇ ವಿಧಾನಸೌಧದ ಅಧಿವೇಶನದಲ್ಲಿ ಅನುದಾನ ತಾರತಮ್ಯದ ಬಗ್ಗೆ ರಂಗನಾಥ್ ಅಸಮಾಧಾನ ಹೊರಹಾಕಿದ್ರು. ತುಮಕೂರು ಡಿಸಿಸಿ ಬ್ಯಾಂಕ್ನಿಂದ ಕುಣಿಗಲ್ ತಾಲೂಕಿನ ರೈತರಿಗೆ ನೀಡಿಲ್ಲ ಹಣ, ಆದರೆ ಮಧುಗಿರಿ ತಾಲೂಕಿನ ರೈತರಿಗೆ 100 ಕೋಟಿ ಸಾಲ ನೀಡಲಾಗಿದೆ ಅಂತ ಹೇಳಿದ್ರು. ಇದೇ ವಿಚಾರವಾಗಿ ರಂಗನಾಥ್ಗೆ KN ರಾಜಣ್ಣ ಸವಾಲು ಹಾಕಿದ್ರು. ಸಹಕಾರ ಇಲಾಖೆ ಸಿಎಂ ಬಳಿ ಇದೆ, ಅವರ ಕ್ಷೇತ್ರಕ್ಕೆ ಬೇಕಾದ ಅನುದಾನವನ್ನು ಸರ್ಕಾರದಿಂದ ಪಡಿಬೇಕು. ನಬಾರ್ಡ್ನಿಂದ 2300 ಕೋಟಿ ಬರುತ್ತಿದೆ, ಅವರೇ 1000 ಕೋಟಿ ತಗೊಂಡಿದ್ದಾರೆ, ಬೇರೆ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಇದು ತಾರತಮ್ಯ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಕುಣಿಗಲ್ ವರ್ಸಸ್ ಮಧುಗಿರಿ ತುಮಕೂರಲ್ಲಿ ವಾರು. KN ರಾಜಣ್ಣ DK ವಿರೋಧಿ, ಕುಣಿಗಲ್ ರಂಗನಾಥ್ DK ಅವ್ರ ಷಟ್ಕ ಸಂಬಂಧಿ, ಇವ್ರ ಪಾಳೆಯ. ಹಾಗಾಗಿ ಈ ಜಗಳ ಇಲ್ಲಿಗೆ ನಿಲ್ಲಲ್ಲ, ಮುಂದುವರಿತದೆ. ರೈತರ ಹೈಡ್ರಾಮಾ ಕಾರಣ ಯಾರು? ಬೆಳಗಾವಿಯ ಸುವರ್ಣಸೌಧದಲ್ಲಿರ್ತಕ್ಕಂಥ ಶಿಕ್ಷಣ ಸಚಿವರ ಕೊಠಡಿ ಬಳಿ ಇಂದು ಭಾರಿ ಹೈಡ್ರಾಮಾ ನಡೆಯಿತು. ರೈತರು ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ತಮ್ಮ ಗ್ರಾಮದ ಶಾಲಾ ಸಮಸ್ಯೆಯ ಅಹವಾಲು ನೀಡಲು ಬಂದಿದ್ದ ರೈತರನ್ನ ಅವಮಾನಿಸಿದ್ದಾರೆ ಅಂತ ರೈತರು ಆರೋಪ ಮಾಡಿದರು. ಬೆಳಗಾವಿ ತಾಲೂಕಿನ ಬಡಲಾಂಕಲಗಿ ಸರ್ಕಾರಿ ಶಾಲೆಯಲ್ಲಿ ಶೌಚಗೃಹದ ವ್ಯವಸ್ಥೆ ಇಲ್ಲ, ಈ ಬಗ್ಗೆ ಸಚಿವರ ಗಮನಕ್ಕೆ ತರಲು ರೈತರು ಆಗಮಿಸಿದ್ರು. ಮನವಿ ಮಾಡಲು ಹೋದಾಗ ಸಚಿವರು ಸರಿಯಾಗಿ ಸ್ಪಂದಿಸಲಿಲ್ಲ ಎನ್ನಲಾಗ್ತಾ ಇದೆ. ನಾನು ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೇನೆ, ಮೊದಲು ಇಲ್ಲಿಂದ ಹೊರಡಿ ಅಂತ ಏರು ಧ್ವನಿಯಲ್ಲಿ ಮಾತನಾಡಿದ್ರಂತೆ. ಸಚಿವರ ವರ್ತನೆ ಕಂಡು ರೈತರ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಕೆಲ ಹೊತ್ತು ಮೊದಲ ಮಹಡಿಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಬಳಿಕ ಪೊಲೀಸರು ರೈತರನ್ನೆಲ್ಲ ಹೊರಗೆ ಕಳಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ಕಂಡರು. ಇಲ್ಲ ಕೂತ್ಕೊಳ್ಳಿ, ಕಾಫಿ ಕುಡೀರಿ, ಏನಾಗೈತೆ, ಶೌಚಾಲಯ ಇಲ್ವಾ, ಎಷ್ಟು ಖರ್ಚಾಯ್ತದೆ, 1 ಲಕ್ಷ. ಯಾರಲ್ಲಿ ಹೋಗ್ಬಿಟ್ಟು ಇನ್ಚಾರ್ಜ್ ಮಿನಿಸ್ಟ್ರು ಸತೀಶ್ ಜಾರಕಿಹೊಳಿ ಪ್ರಭಾವಿ, ಲೋಕೋಪಯೋಗಿ ಮಂತ್ರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವ್ರಿಗೆ ಹೇಳ್ಬಿಟ್ಟು ಅಕ್ಕ ಸ್ವಲ್ಪ ಶೌಚಾಲಯ ಇಲ್ವಂತೆ, ಕಟ್ಟ ಕಾಸು ಕೊಡಿ ಅಂತ ಹೇಳಿ ಏನೋ ಮಾಡಿದ್ರೆ ಆಗುತ್ತಪ್ಪ. ಹೆಸ್ರು ಮುಂದೆ ಸಾಹುಕಾರ ಅಂತ ಇಟ್ಕೊಂಡವ್ರಪ್ಪ. ಸಾಹುಕಾರ ಮನೆಯವ್ರು ಕಾಸು ಕೊಡಲ್ವಾ, ಸರ್ಕಾರ ಕೊಡದೇ ಇದ್ರು. ಇಬ್ಬರು ಪ್ರಭಾವಿ ಮಂತ್ರಿಗಳು. ಸೊ ಹಾಗಾಗಿ ಹಂಗೆ ಹೇಳಿದ್ರೆ ಮಧು ಬಂಗಾರಪ್ಪನವ್ರು ಆಗಿರೋದು. ಬಂಗಾರಪ್ಪ ಅವರು ಇವತ್ತು ರಾಯಚೂರು, ಕಲಬುರ್ಗಿ, ಯಾದಗಿರಿ ಎಲ್ಲೇ ಹೋಗಿ ಬಂಗಾರಪ್ಪ ಅವರ ಕಾರ್ಯದ ಬಗ್ಗೆ, ಕೆಲಸದ ಬಗ್ಗೆ ಒಂದು ಗತ್ತು ಗೈರತ್ತು ಹೆಸರಿದೆ. ಬಂಗಾರಪ್ಪ ಅಂದರೆ ಜನ ಅಷ್ಟು ಪ್ರೀತಿ ಮಾಡ್ತಾರೆ. ತಂದೆಯ ಆದಿಯಲ್ಲಿ ನಡಿಬೇಕಾಗಿತ್ತು ಮಧು ಬಂಗಾರಪ್ಪನವರು. ಬರೀ ಸಿಟ್ಟು ಅದು ಏನಾರ ಮಾಡ್ಕೊಳ್ಳಿ, ನಾನು ಇರೋದೇ ಹೆಂಗೆ, ನೀವು ಹೆಂಗಾರ ಬರ್ಕೊಳ್ಳಿ, ನೀವು ಹೆಂಗಾರ ಹರ್ಚ್ಕೊಳ್ಳಿ, ಏನಾರ ಮಾಡಲಿ ಅಂತಾರೆ. ವಿಶ್ವಾಸದಲ್ಲವ್ರು ಏನಾರ ಆಗುತ್ತೆ, ಅಷ್ಟೊಂದು ವಿರೋಧ ಯಾಕೋ ಗೊತ್ತಿಲ್ಲ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿ ಬಂದಿದೆ. ನಕಲಿ ದಾಖಲೆ ಸೃಷ್ಟಿಸಿ 21 ಎಕರೆ ಜಮೀನು ಕಬಳಿಸಿದ್ದಾರೆ ಅಂತ ಬಿಜೆಪಿ ಮುಖಂಡ ತಮ್ಮೇಶ್ ಗೌಡ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಹಾಗೂ ಬೆಳಗಾವಿಯಲ್ಲಿ ಈ ಬಗ್ಗೆ ದಾಖಲೆಯನ್ನು ಬಿಡುಗಡೆ ಮಾಡಿ ಮಾತನಾಡಿದ್ದಾರೆ. ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿಯ ಗರುಡನಪಾಳ್ಯದಲ್ಲಿ ಸರ್ವೆ ನಂಬರ್ 46ರಲ್ಲಿ 20 ಎಕರೆ 16 ಗುಂಟೆ ಕೆರೆ ಜಾಗ ಮತ್ತು ಸರ್ವೆ ನಂಬರ್ 47ರಲ್ಲಿ 1 ಎಕರೆ ಸ್ಮಶಾನದ ಜಮೀನನ್ನು ಅಕ್ರಮವಾಗಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕೃಷ್ಣ ಬೈರೇಗೌಡರ ಕುಟುಂಬಸ್ಥರು ಮಾಡಿಕೊಂಡಿದ್ದು ಈಗಲೂ ಪಾಣಿ ಅವರ ಹೆಸರಲ್ಲೇ ಬರುತ್ತದೆ ಅಂತ ಹೇಳಿದ್ದಾರೆ. ಸಾರ್ವಜನಿಕರ ಉಪಯೋಗಕ್ಕಾಗಿ ಮೀಸಲಿಟ್ಟ ಜಾಗವನ್ನು ಕಬಳಿಸಲು ಅಧಿಕಾರ ಕೊಟ್ಟವರು ಯಾರು ಅಂತ ಗುಡುಗಿದ್ದಾರೆ. ಕೃಷ್ಣ ಬೈರೇಗೌಡರು ಸರಳ ಸಜ್ಜನಿಕೆಯ ರಾಜಕಾರಣಿ, ಸಿಂಪಲ್ಲು, ದುರಹಂಕಾರ ಇಲ್ಲ. ಬಟ್ ಈ ವಿಷಯದಲ್ಲಿ ಏನೋ ಒಂದಷ್ಟು ಗೊಂದಲ ಇದ್ದಂಗೆ ಐತೆ. ಅವ್ರು ಹೇಳಿದ್ದಾರೆ, ಸವಾಲು ಹಾಕಿದ್ದಾರೆ, ಲೋಕಾಯುಕ್ತ ಕೊಡಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಸೊ ಆದರೂ ಕೃಷ್ಣ ಬೈರೇಗೌಡರು ಕ್ಲೀನ್ ಇಮೇಜ್ ಪೊಲಿಟಿಷಿಯನ್. 2002-03 ಅವ್ರ ತಂದೆ ತೀರ್ಕೊಂಡಾಗ ಅಮೆರಿಕಾದಿಂದ ಬಂದು 25ನೇ ವಯಸ್ಸಿಗೆ MLA ಆದಂಥ ವ್ಯಕ್ತಿ ಕೃಷ್ಣ ಬೈರೇಗೌಡರು. SM ಕೃಷ್ಣ ಮುಖ್ಯಮಂತ್ರಿ. ಅವತ್ತು ಸದನದಲ್ಲಿ ಕೃಷ್ಣ ಬೈರೇಗೌಡರ ಮಾತಿನ ಶೈಲಿಯನ್ನು ಹೊಗಳ್ತಾರೆ. ಅವತ್ತು SM ಕೃಷ್ಣ ಅವತ್ತು ಅಪೋಸಿಷನ್ ಪಾರ್ಟಿನಲ್ಲಿ MLA ಕೃಷ್ಣ ಬೈರೇಗೌಡರು 2004ಕ್ಕೆ ಮತ್ತೆ ವೇಮಗಲಲ್ಲಿ ಕಾಂಗ್ರೆಸ್ MLA ಆಗ್ತಾರೆ. ಸೊ ಹಾಗಾಗಿ ತಮ್ಮ ರಾಜಕೀಯ ಜರ್ನಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಕೃಷ್ಣ ಬೈರೇಗೌಡರಿಗಿಲ್ಲ. ಇಲ್ಲೇನೋ ಮಿಸ್ ಆಗಿರಂಗೈತೆ ಎಡವಟ್ಟು. ಸೊ ಹಾಗಾಗಿ ಒಂದು ಆರೋಪಕ್ಕೆ 2 ಆರೋಪಕ್ಕೆಲ್ಲ ಜನ ಅವ್ರ ಬಗ್ಗೆ ಈತ ಭ್ರಷ್ಟ ಅಂತೇನು ಅಂದ್ಬಿಡಲ್ಲ, ಲೂಟಿಕೋರ ಅಂತ ಅಂದ್ಬಿಡಲ್ಲ. ಬಟ್ ಜನರ ಮನಸ್ಸಲ್ಲಿ ಉಂಟಾಗುವಂಥ ಪ್ರಶ್ನೆ ಬಿತ್ತನೆ ಇದೆಯಲ್ಲ, ಅದಕ್ಕೆ ಉತ್ತರ ಕೊಡಬೇಕು. ಸೊ ಕ್ಲಾರಿಟಿ ಕೊಡ್ತಾರೆ. ಕೃಷ್ಣ ಬೈರೇಗೌಡರು ತಾವು ಭ್ರಷ್ಟಾಚಾರ ಮಾಡದೆ ಒಳ್ಳೆ ಹೆಸರನ್ನು ಮಾಡಿದ್ದಾರೆ. ಅಕ್ಕಪಕ್ಕದವ್ರು ಆಚೆ ಈಚೆ ಅವ್ರು ಮಾಡೋದು ರಾಜಕಾರಣದಲ್ಲಿ ಮಾಡ್ತಾ ಇರ್ತಾರೆ, ಉಳಿದವ್ರದ್ದು ಏನೋ ಮಾಡೋಕ್ಕಾಗಲ್ಲ. ಬಟ್ ಕೃಷ್ಣ ಬೈರೇಗೌಡರು ಇನ್ನೂ ಕ್ಲೀನ್ ಇಮೇಜ್ ಇದೆ. ಸೊ ಈ ವಿಷಯದಲ್ಲಿ ಅವರು ಶೀಘ್ರವೇ ಎಲ್ಲ ದಾಖಲೆಗಳನ್ನ ಬಿಡುಗಡೆ ಮಾಡಬಹುದು ಅಂತ ಅನ್ಕೋತೀನಿ. ತನಿಖೆ ಆಗಲಿ ಸಹಕಾರ ಕೊಡ್ತೇನೆ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಆಮೇಲೆ ಅದರ ಒಂದಷ್ಟು ಮಾತು ಹೇಳಿದ್ದಾರೆ.
ಅದು ನಮ್ಮ ಪಿತ್ರಾರ್ಜಿತ ಆಸ್ತಿ, ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಲಿ, ನಾನೇ ತನಿಖೆಗೆ ಸಹಕಾರ ಕೊಡ್ತೇನೆ, ಲೋಕಾಯುಕ್ತಕ್ಕೆ ದೂರು ಕೊಡಲಿ, ಅದು ನಮ್ಮ ತಾತನ ಜಾಗ, ಅವರಿಂದ ನಮ್ಮ ತಂದೆಯವ್ರಿಗೆ ಬಂದಿರೋದು, ಆಗ ನಾನು 5 ವರ್ಷದ ಮಗು, ನಮ್ಮ ತಾತನಿಗೆ 3 ಮಕ್ಕಳು, ಅವ್ರಿಗೆ ಭಾಗ ಆಗಿ ನಮಗೆ ಬಂದಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜಕೀಯ ಕೆಸರೆ ರಚ್ಚಾಟಕ್ಕಾಗಿ ಆರೋಪ ಮಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಅಷ್ಟೋ ಇಷ್ಟೋ ತಲೆ ಎತ್ಕೊಂಡಿದ್ದೇನೆ, ಏನಿದೆಯೋ ಅದು ಕಾನೂನು ಪ್ರಕಾರವೇ ತನಿಖೆ ಆಗಲಿ ಅಂತ ಕೃಷ್ಣ ಬೈರೇಗೌಡ ಹೇಳಿದರು. ಕರೆಕ್ಟು, ಬಟ್ ನಿಮ್ಮ ತಾತ ಮಾಡಿಕೊಂಡಾಗ ಅದೇನಾರ ಸರ್ಕಾರಿ ಜಮೀನು ಮತ್ತೊಂದು ಆಗಿದ್ರು ಅದನ್ನು ಬಿಟ್ಕೊಡುವಂಥ ದೊಡ್ಡ ಗುಣ ನಿಮ್ಮಲ್ಲಿದೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಮಾಡ್ತೀರಿ. ಕೃಷ್ಣ ಬೈರೇಗೌಡರು ಇವತ್ತಿನವರೆಗೂ ಯಾವುದೇ ಇಕ್ಕಟ್ಟಿಗೆ ಸಿಲುಕಿಕೊಳ್ಳುವಂಥ ಕೆಲಸ ಮಾಡ್ಕೊಂಡಿಲ್ಲ. ಆ ಕಾರಣಕ್ಕೆ ಸಿಗರೇಟ್ ನಿಜ, TMC ಲಾಕ್. ಲೋಕಸಭೆ ಒಳಗೆ TMC ಸಂಸದ ಕೀರ್ತಿ ಆಜಾದ್ ಸಿಗರೇಟ್ ಸೇದಿದ್ದಾರೆ ಅಂತ ಬಿಜೆಪಿ ಅನುರಾಗ್ ಠಾಕೂರ್ ಆರೋಪ ಮಾಡಿದ್ರು. ಇದಕ್ಕೆ ಪುಷ್ಟಿ ಕೊಡುವಂತೆ ಬಿಜೆಪಿ ಪಕ್ಷ ವಿಡಿಯೋವೊಂದನ್ನು ರಿಲೀಸ್ ಮಾಡಿದೆ. ಸಂಸತ್ತಿನೊಳಗೆ ಕುಳಿತಿದ್ದಾಗ ಸಿಗರೇಟ್ ಸೇದಿರುವುದು ತೋರಿಸಲಾಗಿದೆ. ಈ ಮೊದಲು TMC ಸದಸ್ಯರೊಬ್ಬರು ಎಂದಷ್ಟು ಹೇಳಲಾಗಿತ್ತು. ಇದೀಗ ವಿಡಿಯೋ ರಿಲೀಸ್ ಜೊತೆಗೆ ಕೀರ್ತಿ ಆಜಾದ್ ಎಂಬುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದೆ. ಧೂಮಪಾನ ಕಾನೂನು ಬಾಹಿರ ಅಲ್ಲದಿರಬಹುದು, ಆದರೆ ಸಂಸತ್ತಿನಲ್ಲಿ ಅದನ್ನು ಬಳಸುವುದು ಸ್ವೀಕಾರವಲ್ಲ. ತಮ್ಮ ಸಂಸದರ ದುಷ್ಕೃತ್ಯದ ಬಗ್ಗೆ ಮಮತಾ ಬ್ಯಾನರ್ಜಿ ಸ್ಪಷ್ಟಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮ ಕರ್ನಾಟಕದ ಒಳಗಡೆ ಕೂತ್ಕೊಂಡು ಬ್ಲೂ ಫಿಲಮ್ ನಡೆದ್ರು ಒಂದಷ್ಟು 3 ಜನ MLAಗಳು. ಬಟ್ ಇವರು ಸಿಗರೇಟ್ ಸೇದೋರಲ್ಲ ಮೇಲೆ. ನಮ್ಮ ಕರ್ನಾಟಕದವ್ರು ಮೀರ್ಸೋದು ಕಷ್ಟ ಇದೆ ಸದ್ಯಕ್ಕೆ, ಬಟ್ ತಪ್ಪದು ಸಿಗರೇಟ್ ಸೇದಿದ್ದು. ಧರ್ಮಸ್ಥಳದ ಪ್ರಕರಣದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಕೊನೆಗೂ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಇಷ್ಟು ದಿನ ಜಾಮೀನು ಸಿಕ್ಕಿದ್ರೂ ಸಹ ಶ್ಯೂರಿಟಿ ಇಲ್ಲದೆ ಶಿವಮೊಗ್ಗದ ಜೈಲಿನಲ್ಲೇ ಇರಬೇಕಾಗಿತ್ತು. ಇದೀಗ 1 ಲಕ್ಷ ಬಾಂಡ್ ಇಬ್ಬರು ಜಾಮೀನುದಾರರಿಂದ ಬೆಳ್ತಂಗಡಿ ಕೋರ್ಟ್ಗೆ ಶ್ಯೂರಿಟಿ ನೀಡಲಾಗಿದೆ. ಚಿನ್ನಯ್ಯನ ಬಿಡುಗಡೆಗೆ ನ್ಯಾಯಾಧೀಶರು ಅಸ್ತು ಎಂದಿದ್ದಾರೆ. ಚಿನ್ನಯ್ಯನಿಗೆ ಜಾಮೀನು ಸಿಕ್ಕಿದ 23 ದಿನಗಳ ಬಳಿಕ ಬಂಧನದಿಂದ ಮುಕ್ತಿ ಸಿಕ್ಕಿದೆ. ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಬಾಂಡ್ ಕೊಟ್ಟಿದ್ದು, ಇಬ್ಬರು ಜಮೀನುದಾರರು ಮತ್ತು ಒಬ್ಬರ ಶ್ಯೂರಿಟಿ ಕೊಡಿಸಿದ್ದಾರೆ. ಆಗಸ್ಟ್ 23ರಂದು ಸುದೀರ್ಘ ವಿಚಾರಣೆ ಬಳಿಕ ದೂರುದಾರ ಚಿನ್ನಯ್ಯನನ್ನು ಬಂಧಿಸಲಾಗಿತ್ತು. ಸೆಪ್ಟೆಂಬರ್ 6ರಂದು ನ್ಯಾಯಾಂಗ ಬಂಧನ ವಿಧಿಸಿದ್ರಿಂದ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಇದೀಗ ಜಾಮೀನು ಸಿಕ್ಕಿದೆ, ಜಾಮೀನನ್ನು ಕೊಡಲಾಗಿದೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.